ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಟೇಸ್ಟ್ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಈಗಲೇ ನಿಮ್ಮ ಮನೆಯ ಆಗಸ್ಟ್ ವಿದ್ಯುತ್ ಬಿಲ್ ಚೆಕ್ ಮಾಡಿ. ಈ ಕೋಡ್ ಇದ್ದರೆ ಮಾತ್ರ ಫ್ರೀ ಕರೆಂಟ್, ಇಲ್ಲ ಅಂದರೆ ಗೃಹಜ್ಯೋತಿ ಕಟ್. ಆಗಸ್ಟ್ 31 ಡೆಡ್ಲೈನ್. ಗೃಹಜ್ಯೋತಿ ವೆರಿಫಿಕೇಷನ್ ಸ್ಟೇಟಸ್ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ನೀವೇನಾದರೂ ಗೃಹಜ್ಯೋತಿ ಫಲಾನುಭವಿಗಳಾಗಿದ್ದರೆ ಈ ಕೂಡಲೇ ನಿಮ್ಮ ಮನೆಯ ಆಗಸ್ಟ್ ವಿದ್ಯುತ್ ಬಿಲ್ಲನ್ನು ಚೆಕ್ ಮಾಡಿ. ಆ ವಿದ್ಯುತ್ ಬಿಲ್ನಲ್ಲಿ GJ ಸರ್ವೇಡ್ ಅನ್ನೋ ಒಂದು ಕೋಡ್ ಇದೆಯಾ ಅಂತೇಳಿ ಚೆಕ್ ಮಾಡಿ. ಆ ಕೋಡ್ ಇತ್ತು ಅಂದರೆ ಯಾಕೆ ಅದು ಹಾಗೆ ಬರುತ್ತೆ, ಆ ಒಂದು ಬಿಲ್ನಲ್ಲಿ ಈ ಒಂದು ಕೋಡ್ GJ ಸರ್ವೇಡ್ ಅಂತ ಇಲ್ಲ ಅಂತಂದರೆ ಏನರ್ಥ, ಮತ್ತು ನಾವೇನು ಮಾಡಬೇಕು, ಇಲ್ಲ ನಮ್ಮ ಮನೆಗೆ ಬೆಸ್ಕಾಂ ಸಿಬ್ಬಂದಿಯೇ ಬಂದಿಲ್ಲ, ವೆರಿಫಿಕೇಷನ್ ಮಾಡಿಲ್ಲ ಅಂತಂದರೆ ನಾವೇನು ಮಾಡಬೇಕು. ಈಗಾಗಲೇ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಸುಮಾರು 40 ಲಕ್ಷ ಫಲಾನುಭವಿಗಳು ಗೃಹಜ್ಯೋತಿ ವೆರಿಫಿಕೇಷನನ್ನು ಮಾಡಿಸಿದ್ದಾರೆ. ಇನ್ನೂ ಸಾಕಷ್ಟು ಜನ ವೆರಿಫಿಕೇಷನ್ನ ಮಾಡಿಸ್ಬೇಕಾಗಿದೆ. ಆಗಸ್ಟ್ 31ವರೆಗೂ ಇದಕ್ಕೆ ಅವಕಾಶ ಇದೆ. ಇಲ್ಲಿಂದ ಇನ್ನೂ 14 ದಿನಗಳ ಒಂದು ಕಾಲಾವಕಾಶ ಇದೆ. ಒಂದು ವೇಳೆ ನಾವೇನಾದರೂ ಇಷ್ಟು 14 ದಿನಗಳೊಳಗೆ ಈ ಒಂದು ವೆರಿಫಿಕೇಷನನ್ನು ಮಾಡಿಸಿಲ್ಲ ಅಂತಂದರೆ ಮುಂದೆ ನನಗೆ ಏನು ಸಮಸ್ಯೆ ಆಗುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಥರದ ಹೊಸ ಹೊಸ ಮಾಹಿತಿಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವೇನಾದರೂ ಈ ಗೃಹಜ್ಯೋತಿ ಯೋಜನೆ ಅಡಿಯಲ್ಲಿ ಲಾಭವನ್ನು ಪಡ್ಕೊಳ್ತಾ ಇದ್ದೀರಾ, ಈ ಗ್ಯಾರಂಟಿ ಬೆನಿಫಿಟ್ಟು ನಿಮಗೆ ಸಿಗ್ತಾ ಇದೆಯಾ, ಅಂದರೆ ಈ ಸರ್ಕಾರ ನಿಗದಿಪಡಿಸಿದಂಥ 200 ಯೂನಿಟ್ ವಿದ್ಯುತ್ ನಿಮಗೆ ಸಿಗ್ತಾ ಇದೆಯಾ, ನಾನು ಯಾವುದೇ ಥರ ಮಂತ್ಲಿ ವಿದ್ಯುತ್ ಬಿಲ್ಲನ್ನು ಪೇ ಮಾಡ್ತಾ ಇಲ್ಲ, ನನಗೆ ಸೇವಿಂಗ್ಸ್ ಆಗ್ತಿದೆ ಅನ್ನೋದಾದರೆ ಈ ಕೂಡಲೇ ನಿಮ್ಮ ಮನೆಯ ಆಗಸ್ಟ್ ತಿಂಗಳ ವಿದ್ಯುತ್ ಬಿಲ್ಲನ್ನು ಓಪನ್ ಮಾಡಿ. ಅದರಲ್ಲಿ ಈ ಕೋಡ್ GJ ಸರ್ವೇಡ್ ಅನ್ನೋ ಕೋಡ್ ಇದೆಯಾ ಅಂತೇಳಿ ಚೆಕ್ ಮಾಡಿ. GJ ಸರ್ವೇಡ್ ಅಂದರೆ ಏನು, ಗೃಹಜ್ಯೋತಿ ಸರ್ವೇಡ್ ಅಂತೇಳಿ ಈ ಒಂದು ಕೋಡ್ ಇದೆ ಅಂತಂದರೆ ಅದು ಯಾಕೆ ಬರುತ್ತೆ, ಒಂದು ವೇಳೆ ಈ ಕೋಡ್ ಇತ್ತು ಅಂದರೆ ಇದರ ಅರ್ಥ ಏನು, ಇದ್ರ ಬಗ್ಗೆ ಫಸ್ಟ್ ನಾವೀಗ ತಿಳ್ಕೊಳ್ಳೋಣ. ನೋಡಿ, ನಿಮ್ಮ ವಿದ್ಯುತ್ ಬಿಲ್ನಲ್ಲಿ ಗೃಹಜ್ಯೋತಿ ಸರ್ವೇಡ್ GJ ಸರ್ವೇಡ್ ಅಂತ ಇದ್ದರೆ ಈ ಗೃಹಜ್ಯೋತಿ ಯೋಜನೆಯಲ್ಲಿ ನಿಮ್ಮ ದಾಖಲೆಗಳು ಭೌತಿಕ ಪರಿಶೀಲನೆ ಫಿಸಿಕಲ್ ವೆರಿಫಿಕೇಷನ್ ಪೂರ್ಣಗೊಂಡಿದೆ ಅಂತೇಳಿ ಅರ್ಥ. ಅಂದರೆ ಫಿಸಿಕಲಿ ಬೆಸ್ಕಾಂ ಸಿಬ್ಬಂದಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಕ್ರಾಸ್ ವೆರಿಫೈ ಮಾಡಿ ನಿಮ್ಮ ದಾಖಲೆಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ಮತ್ತು ಆ ದಾಖಲೆಗಳನ್ನ ಬೆಸ್ಕಾಂ ಸರ್ವರ್ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಅಂತೇಳಿ ಅರ್ಥ. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ವಿದ್ಯುತ್ ಬಿಲ್ಲಲ್ಲಿ GJ ಸರ್ವೇಡ್ ಅಂತ ಕೋಡ್ ಇತ್ತು ಅಂತಂದರೆ ನಿಮ್ಮ ಗೃಹಜ್ಯೋತಿ ವೆರಿಫಿಕೇಷನ್ ಸ್ಟೇಟಸ್ ಕಂಪ್ಲೀಟ್ ಆಗಿದೆ ಅಂತೇಳಿ, ಹಾಗೆ ನಿಮ್ಮ ದಾಖಲೆಗಳು ಸರ್ವರ್ನಲ್ಲಿ ಸೇಫಾಗಿ ಹೋಗಿ ಸೇರಿಕೊಂಡಿದೆ ಅಂತೇಳಿ ಅರ್ಥ. ಈಗ ನೆಕ್ಸ್ಟು ಬಿಲ್ನಲ್ಲಿ ಈ GJ ಸರ್ವೇಡ್ ಅನ್ನೋದು ಪ್ರಿಂಟು ಎಲ್ಲಿ ಕಾಣುತ್ತೆ ಅಂತ ಕೇಳೋದಾದರೆ, ನೀವು ವಿದ್ಯುತ್ ಬಿಲ್ನ ಮೇಲ್ಭಾಗದಲ್ಲಿ ಅಂದರೆ ಅಕೌಂಟ್ ಇನ್ಫಾರ್ಮೇಷನ್ ಇರುತ್ತಲ್ಲ, RR ಸಂಖ್ಯೆ, ಕನ್ಸ್ಯೂಮರ್ ಸಂಖ್ಯೆ ಅಂತ ಇರುತ್ತಲ್ಲ, ಅದರ ಪಕ್ಕದಲ್ಲೇ GJ ಸರ್ವೇಡ್ ಅಂತೇಳಿ ಪ್ರಿಂಟ್ ಆಗಿರುತ್ತೆ. ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ಈ GJ ಸರ್ವೇಡ್ ಅಂತ ಇದ್ದ ತಕ್ಷಣ ನೀವು ಎಲಿಜಿಬಲ್ಲು ಅಥವಾ ನಾನ್ ಎಲಿಜಿಬಲ್ ಅಂತ ಅರ್ಥ ಅಲ್ಲ. ಅಂದರೆ ನೀವೆಲ್ಲ ದಾಖಲೆಗಳನ್ನ ಕೊಟ್ಟಿದ್ದೀರಾ, ಅದನ್ನು ಸರ್ವರಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಅಂತೇಳಿ ಅರ್ಥ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇನ್ನು ಕೆಲವ್ರು ಹೇಳ್ತಾರೆ ನಮ್ಮ ವಿದ್ಯುತ್ ಬಿಲ್ನಲ್ಲಿ GJ ಸರ್ವೇಡ್ ಅಂತೇಳಿ ಬಂದಿಲ್ಲ ಅಂತೇಳಿ ಕೇಳಿದಾಗ, ಸೊ ನೀವೇನಾದರೂ ಜುಲೈ ತಿಂಗಳಲ್ಲಿ ಎಂಡಲ್ಲಿ ನೀವೇನಾದರೂ ದಾಖಲೆಗಳನ್ನ ಕೊಟ್ಟಿದ್ರೆ, ಅವರು ಸರ್ವರಲ್ಲಿ ಅಪ್ಡೇಟ್ ಮಾಡಿದರೆ ನಿಮಗೆ ಆಗಸ್ಟ್ ಮಂತ್ ಬಿಲ್ನಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ಸೆಪ್ಟೆಂಬರ್ ಸ್ಟಾರ್ಟಿಂಗ್ನಲ್ಲಿ ನಮಗೆ ಬಿಲ್ ಪ್ರಿಂಟಾಗಿ ಬರುತ್ತೆ, ಅದು ಆಗಸ್ಟ್ ಮಂತ್ನ ಬಿಲ್ ಆಗಿರುತ್ತೆ. ಆ ಬಿಲ್ನಲ್ಲಿ ಚೆಕ್ ಮಾಡಿ GJ ಸರ್ವೇಡ್ ಅಂತೇಳಿ ಇದೆ ಅಂತೇಳಿ. ಆದರೆ ಹಂಗಂತೇಳಿ ಏನು ನೀವು ಈ ಆಗಸ್ಟ್ 31 ಒಳಗಡೆ ಈ ಒಂದು ಗೃಹಜ್ಯೋತಿ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊಬೇಕು. ಹಾಗಾಗಿ ಈ ಕೂಡಲೇ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಈ ಕೂಡಲೇ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ, ನೀವೇನು ಈ ಗೃಹಜ್ಯೋತಿ ವೆರಿಫಿಕೇಷನ್ ಮಾಡಿಸೋಂಥ ಸಮಯದಲ್ಲಿ ಈ ಬೆಸ್ಕಾಂ ಸಿಬ್ಬಂದಿಗೆ ನಿಮ್ಮ ಒಂದು ದಾಖಲೆಗಳನ್ನ ಕೊಟ್ಟಿರ್ತೀರಲ್ವ, ನಿಮ್ಮ ರೇಷನ್ ಕಾರ್ಡು, ಆಧಾರ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರು, ಹಾಗೆ ನಿಮ್ಮ ಫೋಟೋ ತೊಗೊಳ್ತಾರೆ, ಈ ಎಲ್ಲ ದಾಖಲೆಗಳನ್ನ ಕೊಟ್ಟಿರ್ತೀರಲ್ಲ, ಅವರು ಈ ದಾಖಲೆಗಳನ್ನ ತೊಗೊಂಡು ಅವರೊಂದು ಸರ್ವರಲ್ಲಿ ಅಪ್ಡೇಟ್ ಮಾಡಿದಾಗ ನೀವು ಯಾವ ನಂಬರ್ ಕೊಟ್ಟಿರೋ ಮೊಬೈಲ್ ನಂಬರ್, ಅದಕ್ಕೊಂದು SMS ಬರುತ್ತೆ, ಏನಂತ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತೇಳಿ ಅಪ್ಡೇಟ್ ಆದಮೇಲೆ. ಸೊ ಆ ಒಂದು SMS ಬಂದಿದೆಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಆ ಒಂದು ವೆರಿಫಿಕೇಷನ್ ಸಕ್ಸಸ್ಫುಲ್ ಅನ್ನೋ ಒಂದು SMS ಬಂದಿದೆ ಅಂತಂದರೆ ನಿಮ್ಮ ಒಂದು ಗೃಹಜ್ಯೋತಿ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ ಅಂತೇಳಿ, ಮುಂದೆ ಯಾವ ಥರ ಸಮಸ್ಯೆ ಇರೋದಿಲ್ಲ. ಹಾಗಾದರೆ ಈ ಪರಿಶೀಲನೆ ಯಾಕೆ ಮುಖ್ಯ, ಯಾರಿಗೆ ಈ ಸೌಲಭ್ಯ ರದ್ದಾಗುವಂಥ ಸಾಧ್ಯತೆ ಇದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಸಾಕಷ್ಟು ಜನ ಏನು ಮಾಡ್ತಾರೆ, ನಕಲಿ ದಾಖಲೆಗಳನ್ನ ಕೊಟ್ಬಿಟ್ಟು ಈ ಒಂದು ಸ್ಕೀಮ್ನ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಅಂಥವ್ರನ್ನ ತಡೆ ಹಿಡಿಬೇಕು, ಅಂಥದಕ್ಕೆ ಬ್ರೇಕ್ ಹಾಕಬೇಕು, ಕಡಿವಾಣ ಹಾಕಬೇಕು, ಪುಲಿಸ್ ಸ್ಟಾಪ್ ಹಾಕಬೇಕು ಅಂತೇಳಿ ಈ ಒಂದು ವೆರಿಫಿಕೇಷನ್ ಪ್ರಕ್ರಿಯೆ ಮಾಡ್ತಿರೋವಂಥದ್ದು. ಎರಡನೇದಾಗಿ ಏನಪ್ಪ ಅಂತಂದರೆ,
ಸಾಕಷ್ಟು ಜನ ಒಂದೇ ಆಧಾರ್ನಲ್ಲಿ ಹಲವು ಬೇರೆ ಬೇರೆ ಥರದ ಬಿಲ್ಗಳನ್ನ ಹಾಕ್ಕೊಂಡು ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಅದನ್ನು ಕೂಡ ಸ್ಟಾಪ್ ಮಾಡಬೇಕು ಅಂತೇಳಿ ಈ ಒಂದು ವೆರಿಫಿಕೇಷನ್ ಮಾಡ್ತಿರೋವಂಥದ್ದು. ಇನ್ನು ಮೂರನೇದಾಗಿ ಅವರ ಹೆಂಡತಿಯ ಹೆಸರಿನಲ್ಲಿ ಹಲವು ವಿದ್ಯುತ್ ಮೀಟರ್ಗಳನ್ನ ಫೀಡ್ ಮಾಡ್ತಿರೋವಂಥದ್ದು ಮತ್ತು ಅವರ ಆಧಾರ್ ಡೀಟೇಲ್ಸನ್ನು ಕೊಟ್ಬಿಟ್ಟು ಈ ಒಂದು ಯೋಜನೆಯ ಸ್ಕೀಮ್ನ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಅದನ್ನು ಕೂಡ ಸ್ಟಾಪ್ ಮಾಡಬೇಕು ಅಂತೇಳಿ ಈ ಒಂದು ವೆರಿಫಿಕೇಷನ್ ಪ್ರೊಸೆಸ್ನ ಗೌರ್ಮೆಂಟು ಮಾಡ್ತಿರೋವಂಥದ್ದು. ಹಾಗೆ ಇನ್ನು ಈ ಗೃಹಜ್ಯೋತಿ ಫಲಾನುಭವಿಗಳು ಏನಾದ್ರು ಮೃತಪಟ್ಟಿದ್ರೆ ಅಂಥವ್ರ ಹೆಸರು ಡಿಲೀಟ್ ಆಗಬೇಕು, ಅಪ್ಡೇಟ್ ಆಗಬೇಕು, ಚೇಂಜಸ್ ಆಗಬೇಕಲ್ವಾ, ಇದು ಆಗ್ತಾ ಇಲ್ಲ. ಸೊ ಅವ್ರು ಮೃತಪಟ್ಟಿದ್ರು ಕೂಡ ಅವರ ಹೆಸರಿನಲ್ಲೇ ಒಂದು ವಿದ್ಯುತ್ ಬಿಲ್ ಬರ್ತಾ ಇರುತ್ತೆ. ಈ ಯೋಜನೆ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ. ಸೊ ಅವ್ರು ಏನಾದ್ರು ಮೃತಪಟ್ಟಿದ್ರೆ ಅವರ ಫ್ಯಾಮಿಲಿ ಬೇರೆ ಯಾರಾದರೂ ಡೀಟೇಲ್ಸನ್ನು ಕೊಟ್ಟು ಈ ಒಂದು ಗೃಹಜ್ಯೋತಿ ಸ್ಕೀಮ್ನ ಲಾಭವನ್ನು ಪಡ್ಕೊಳ್ಬೋದು. ಅದು ಅವರು ಈ ಯೋಜನೆಗೆ ಅರ್ಹರಿದ್ದರೆ ಮಾತ್ರ, ಇಲ್ಲ ಅಂದರೆ ಅದು ಸಿಗಲ್ಲ. ಈ ಒಂದು ಅಪ್ಡೇಟು ಚೇಂಜಸ್ಸು ಆಗಲೇಬೇಕಲ್ವಾ. ಆಮೇಲೆ ಇನ್ನು ಬಾಡಿಗೆದಾರರ ಡೀಟೇಲ್ಸ್ ಸರಿಯಾಗಿ ಸಿಗ್ತಾ ಇಲ್ಲ. ಸಾಕಷ್ಟು ಜನ ಏನಾಗ್ತದೆ, ಹಳೆ ಬಾಡಿಗೆದಾರರು ಮನೆ ಖಾಲಿ ಮಾಡಿ ತುಂಬ ವರ್ಷಗಳಾಗಿರುತ್ತೆ. ಆದರೂ ಕೂಡ ಆ ಒಂದು ಮನೆಗಳಿಗೆ ಹೊಸ ಬಾಡಿಗೆದಾರರು ಬಂದಿದ್ದರೂ ಕೂಡ ಹಳೆ ಬಾಡಿಗೆದಾರರ ಹೆಸರಿನಲ್ಲೇ ಕರೆಂಟ್ ಬಿಲ್ ಬರ್ತಾ ಇರುತ್ತೆ. ಸೊ ಅಲ್ಲೂ ಕೂಡ ಈ ಒಂದು ಸ್ಕೀಮ್ನ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ಒಂದು ಚೇಂಜಸ್ ಅಪ್ಡೇಟ್ ಆಗಬೇಕಾಗಿದೆ. ಈ ಏನು ಹೊಸಬರು ಬಾಡಿಗೆದಾರರು ಬಂದಿರ್ತಾರೋ ಅವರ ಒಂದು ಡೀಟೇಲ್ಸನ್ನು ಕೊಟ್ಟು ಹೊಸದಾಗಿ ಗೃಹಜ್ಯೋತಿಗೆ ನೋಂದಾಯಿಸ್ಕೊಳ್ಬೇಕು. ಸೊ ಅಲ್ಲಿ ಈ ಒಂದು ಚೇಂಜಸ್ಸು ಅಪ್ಡೇಟ್ಗಳಿಗಾಗಿಯೇ ಈ ಒಂದು ಪರಿಶೀಲನೆ ಏನಾದರೂ ಮಾಡ್ತಾ ಇರೋದು ಗೌರ್ಮೆಂಟು. ಸೊ ಈಗ ಈ ಒಂದು ಪರಿಶೀಲನೆಯಿಂದಾಗಿ ಯಾರಿಗೆಲ್ಲ ಈ ಒಂದು ಸೌಲಭ್ಯ ರದ್ದಾಗ್ಬೋದು ಅಂತ ನೋಡೋದಾದರೆ, ಈಗ ನೋಡಿ ಸಾಕಷ್ಟು ಜನ ಈಗ ಸರ್ಕಾರ ಏನು ಹೇಳಿದೆ, ಈ ಗೃಹಜ್ಯೋತಿ ಯೋಜನೆ ಮನೆ ವಿದ್ಯುತ್ ಬಳಕೆಗೆ ಮಾತ್ರ 200 ಯೂನಿಟ್ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಆದರೆ ಇಲ್ಲಿ ಏನು ಮಾಡ್ತಿದ್ದಾರೆ, ಸಾಕಷ್ಟು ಜನ ಕಮರ್ಷಿಯಲ್ ಪರ್ಪಸ್ಗೂ ಕೂಡ ಈ ಒಂದು ವಿದ್ಯುತ್ತನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಫೇಕ್ ಡಾಕ್ಯುಮೆಂಟ್ಸನ್ನು ಕೊಟ್ಬಿಟ್ಟು ಗೃಹಜ್ಯೋತಿ ಯೋಜನೆ ಅಡಿಯಲ್ಲಿ ಬರುತ್ತೆ ಅಂತೇಳಿ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಬಿಟ್ಟು ಈ ಒಂದು ಯೋಜನೆ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಅಂಗಡಿಗಳಾಗಿರ್ಬೋದು, ಪಿ ಜಿ ಆಗಿರ್ಬೋದು, ಇವೆಲ್ಲ ಕಮರ್ಷಿಯಲ್ ಬರುತ್ತೆ. ಸೊ ಇದೆಲ್ಲ ಗೃಹಜ್ಯೋತಿ ಯೋಜನೆ ಅಡಿಯಲ್ಲಿ ಬರುತ್ತೆ ಅಂತೇಳಿ ಡಾಕ್ಯುಮೆಂಟ್ಸನ್ನು ಕೊಟ್ಟು ಇಲ್ಲಿಗೆ ಈ ವಿದ್ಯುತ್ಗಳನ್ನ ಬಳಸ್ಕೊತಾ ಇದ್ದಾರೆ. ಇದಕ್ಕೆಲ್ಲ ಒಂದು ಬ್ರೇಕ್ ಬೀಳುತ್ತೆ ಇವಾಗ. ಹಾಗೆ ಮತ್ತು ಅನರ್ಹರು, ಯಾರು ಈ ಯೋಜನೆಗೆ ಅರ್ಹರಲ್ಲ, ಅನರ್ಹರು, ಅವ್ರಿಗೂ ಕೂಡ ಬ್ರೇಕ್ ಬೀಳುತ್ತೆ. ಅಂದರೆ ಒಂದೇ ಹೆಸರಲ್ಲಿ ಹಲವು ಮೀಟರ್ ಕನೆಕ್ಷನ್ಗಳನ್ನ ಮಾಡಿಕೊಂಡು ಈ ಒಂದು ಯೋಜನೆ ಲಾಭವನ್ನು ಪಡ್ಕೊಳ್ತಾ ಇರ್ತಾರೆ. ಸೊ ಅಂಥವ್ರಿಗೂ ಕೂಡ ಇವಾಗ ಬ್ರೇಕ್ ಬೀಳುತ್ತೆ, ಸಮಸ್ಯೆ ಆಗುತ್ತೆ. ಇಂಥ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಂಡಿದೆ. ಇನ್ನು ಬಾಡಿಗೆದಾರರು, ಅವ್ರಿಗೂ ಕೂಡ ಒಂದು ಸಮಾಧಾನ ಆಗುವಂಥ ಒಂದು ವಿಚಾರ ಇದೆ. ಏನಪ್ಪ ಅಂತಂದರೆ, ಅವರಲ್ಲಿ ಒಂದಷ್ಟು ಪ್ರಶ್ನೆಗಳಿತ್ತು. ನಾವು ಬಾಡಿಗೆ ಮನೇಲಿದ್ದೀವಿ, ಕರೆಂಟ್ ಬಿಲ್ಲು ಓನರ್ ಹೆಸರಲ್ಲಿ ಬರುತ್ತೆ, ಸೊ ನಮ್ಮ ಹೆಸರಲ್ಲಿ ಬರೋದಿಲ್ಲ. ಸೊ ನಮಗೆ ಈ ಒಂದು ಯೋಜನೆ ಲಾಭ ಸಿಗುತ್ತಾ ಅಥವಾ ರದ್ದಾಗುತ್ತಾ ಅಂತೇಳಿ ಕ್ವಶನ್ ಇತ್ತು. ಸೊ ಅದಕ್ಕೆ ಬೆಸ್ಕಾಮು ಸ್ಪಷ್ಟವಾಗಿ ಹೇಳಿದೆ, ನಿಮಗೂ ಕೂಡ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ. ಆದರೆ ನೀವು ಈ ಬೆಸ್ಕಾಂ ಸಿಬ್ಬಂದಿ ವೆರಿಫಿಕೇಷನ್ ಟೈಮ್ನಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನೀವು ಒಂದು ಅಗತ್ಯ ದಾಖಲೆಗಳು ಏನಿದೆ, ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ರೆಂಟಲ್ ಅಗ್ರಿಮೆಂಟು ಮಸ್ಟ್ ಆ್ಯಂಡ್ ಶುಡ್ ನೀವು ಕೊಡಬೇಕಾಗುತ್ತೆ. ಸೊ ಇದೆಲ್ಲ ಕೊಟ್ಟರೆ ನಿಮಗೂ ಕೂಡ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ, ನೀವು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ. ಅದು ನೀವು ಈ ಆಗಸ್ಟ್ 31 ಒಳಗೆ ಕೊಡಬೇಕು, ಅದನ್ನು ಮರಿಬೇಡಿ. ಈಗಾಗಲೇ ಬೆಸ್ಕಾಂ ವ್ಯಾಪ್ತಿಯಿಂದ ಈ ಒಂದು ಗೃಹಜ್ಯೋತಿ ವೆರಿಫಿಕೇಷನ್ ಪ್ರೋಸೆಸ್ ನಡೀತಾ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಇವಾಗ ಟೋಟಲ್ಲು ಒಂದು 40 ಲಕ್ಷ ಫಲಾನುಭವಿಗಳು ವೆರಿಫಿಕೇಷನ್ನ ಪ್ರೋಸೆಸ್ ಮಾಡಿಸ್ಕೊಂಡಿದ್ದಾರೆ. ಇನ್ನೂ ಸಾಕಷ್ಟು ಜನ ವೆರಿಫಿಕೇಷನ್ ಪ್ರೋಸೆಸ್ ಮಾಡಿಸ್ಕೋಬೇಕಾಗಿದೆ, ಪೆಂಡಿಂಗ್ ಇದೆ. ಈ ಒಂದು ಅಂಕಿಅಂಶ ನೋಡೋದಾದರೆ ಈ ಒಂದು ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ 68 ಲಕ್ಷ ಇರುವಂಥದ್ದು. ಅದರಲ್ಲಿ 40,24,000 ಫಲಾನುಭವಿಗಳು ವೆರಿಫಿಕೇಷನ್ ಪ್ರೋಸೆಸ್ ಮುಗಿದಿದೆ. ಇನ್ನು 28 ಲಕ್ಷ ಜನರ ಒಂದು ವೆರಿಫಿಕೇಷನ್ ಪ್ರೋಸೆಸ್ ಪೆಂಡಿಂಗ್ ಇದೆ. ಟೋಟಲ್ 60% ಜನದ ವೆರಿಫಿಕೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ಇನ್ನು 40% ಜನ ಪೆಂಡಿಂಗ್ ಇದೆ, ವೆರಿಫಿಕೇಷನ್ ಆಗಬೇಕಾಗಿದೆ. ಇನ್ನು ಈ 40% ಪೆಂಡಿಂಗ್ ಇದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಂದಷ್ಟು ಜನದ ಏನು ಪ್ರಶ್ನೆ ಅಂತಂದರೆ, ನಮ್ಮ ಮನೆ ಬಾಗಿಲಿಗೆ ಬೆಸ್ಕಾಂ ಸಿಬ್ಬಂದಿ ಬಂದಿಲ್ಲ, ನಾವೇನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ನೀವೇನು ಮಾಡಬೇಕು ಅಂತಂದರೆ, ಅವರು ನಿಮಗೆ ಕಾಂಟ್ಯಾಕ್ಟ್ ಆಗ್ತಿಲ್ಲ, ಸಿಗ್ತಿಲ್ಲ ಅಂತಂದರೆ ಅಲ್ಲಿ ಸ್ಥಳೀಯ ಸಿಬ್ಬಂದಿಯನ್ನು ನೀವು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಅದೇ ಏನಾದರೂ ಬಾಡಿಗೆ ಮನೆದಾರರಾಗಿದ್ದರೆ ಅವರು ಏನು ಮಾಡಬೇಕು, ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಯಾರು ಏನು ಅಂತೇಳಿ ಗೊತ್ತಿಲ್ಲ ಅಂತಂದರೆ ನಿಮ್ಮ ಮನೆ ಓನರ್ನ ಕಾಂಟ್ಯಾಕ್ಟ್ ಮಾಡಿ. ಅವರಿಗಂತೂ ಗೊತ್ತಿರಬೇಕು. ಯಾಕಂತಂದರೆ ಅವರ ಒಂದು ಮೀಟರ್ ರೀಡ್ ಮಾಡೋಕ್ಕೆ ರೆಗ್ಯುಲರಾಗಿ ಬಂದೇ ಬರ್ತಾರೆ ಸಿಬ್ಬಂದಿಗಳು. ಹಾಗೆ ಮೀಟರ್ ಚೇಂಜ್ ಮಾಡೋಕ್ಕೆ, ಮೀಟರ್ ಅಪ್ಗ್ರೇಡ್ ಮಾಡೋಕ್ಕೆ, ಈ ಎಲ್ಲ ಕೆಲಸಕ್ಕೆ ಸಿಬ್ಬಂದಿಗಳು ಬಂದಿರ್ತಾರೆ. ಹಾಗಾಗಿ ಓನರ್ಗಳಿಗೆ ಗೊತ್ತೇ ಇರುತ್ತೆ ಯಾವ ಸಿಬ್ಬಂದಿ ಬರ್ತಾರೆ ಏನು ಅಂತೇಳಿ. ಸೊ ನೀವು ಬಾಡಿಗೆದಾರರು ಓನರ್ನ ಕಾಂಟ್ಯಾಕ್ಟ್ ಮಾಡಿ, ಆ ಸಿಬ್ಬಂದಿಯ ಸಂಪರ್ಕ, ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ತೊಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಗೃಹಜ್ಯೋತಿ ವೆರಿಫಿಕೇಷನ್ನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಈ ಮೀಟರ್ ರೀಡಿಂಗ್ ಬರೆಯೋದಕ್ಕೆ ಬರ್ತಾರಲ್ಲ, ಈ ಮೀಟರ್ ರೀಡರ್ಗಳು ಸಿಬ್ಬಂದಿಗಳು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನೀವು ಯಾವಾಗ ಬರ್ತೀರಾ, ನಾವು ಗೃಹಜ್ಯೋತಿ ವೆರಿಫಿಕೇಷನ್ ಮಾಡಿಸ್ಬೇಕು, ಡಾಕ್ಯುಮೆಂಟ್ಸ್ ಕೊಡಬೇಕು, ಯಾವಾಗ ಬರ್ತೀರಾ ಅಂತೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಒಂದು ವೇಳೆ ಅವರೇನೋ ಬರಲ್ಲ ಅಂತ ಅಂದರೆ, ಹಾಗಾದರೆ ನಾವು ಈ ದಾಖಲೆಗಳನ್ನ ತೊಗೊಂಡೋಗಿ ಎಲ್ಲಿ ಕೊಡಬೇಕು ಅನ್ನೋದನ್ನು ಅವ್ರ ಹತ್ರ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ ನೋಡಿ, ಕೆಲವು ಕಡೆ ವೆರಿಫಿಕೇಷನ್ ಕ್ಯಾಂಪಸ್ ಅಂತ ಇರುತ್ತೆ ಕೆಲವು ಸ್ಥಳಗಳಲ್ಲಿ, ಅದೇ ಥರ ಕೆಲವು ಕೇಂದ್ರಗಳಲ್ಲಿ ಮಾಡ್ತಾರೆ. ಅದೇ ಏನಪ್ಪ ಅಂತಂದರೆ ಈ GB ಆಫೀಸ್ ಆಗಿರ್ಬೋದು,
ಆಮೇಲೆ ಬೆಂಗಳೂರು ಒಂದು ಕೇಂದ್ರಗಳಾಗಿರ್ಬೋದು, ಅದೇ ಥರ ಬೆಸ್ಕಾಮಿಂದ ನಡೆಸ್ತಿರುವಂಥ ವಿಶೇಷ ಪರಿಶೀಲನಾ ಕ್ಯಾಂಪು ಆ ಥರ ಇರ್ತವೆ ಕೆಲವೊಂದು ಸ್ಥಳಗಳಲ್ಲಿ. ಅದನ್ನು ಕನ್ಫರ್ಮ್ ಮಾಡಿಕೊಂಡು ಅಂಥ ಸ್ಥಳಕ್ಕೆ ನಿಮ್ಮ ಒಂದು ಅಗತ್ಯ ದಾಖಲೆಗಳೊಂದಿಗೆ ಅಲ್ಲಿಗೆ ಹೋಗಿ ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವೇನೇನು ದಾಖಲೆಗಳು ಕೊಡಬೇಕು ಅಂತಂದರೆ ಸಿಂಪಲ್ಲು ವೋಟ್ರ್ ID, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ಬ್ಯಾಂಕ್ ಪಾಸ್ಬುಕ್ಕು, ಹಾಗೆ ಇನ್ನೊಂದು ಇಂಪಾರ್ಟೆಂಟು, ನೀವೇನಾರು ಬಾಡಿಗೆ ಮನೆ ಆಗಿದ್ದರೆ ಒಂದು ರೆಂಟಲ್ ಅಗ್ರಿಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದಿಷ್ಟು ಅಗತ್ಯ ದಾಖಲೆಗಳನ್ನ ತೊಗೊಂಡೋಗಿ ಅಲ್ಲಿ ನೀವು ಸಬ್ಮಿಟ್ ಮಾಡಿ ಆಗಸ್ಟ್ 31 ಒಳಗೆ ಫಿನಿಷ್ ಮಾಡ್ಕೋಬೇಕಾಗುತ್ತೆ. ಅಷ್ಟು ಡಾಕ್ಯುಮೆಂಟ್ಸ್ ನಾನೇನು ಹೇಳಿದ್ನಲ್ಲ ಅಗತ್ಯ ದಾಖಲೆಗಳು, ಅದ್ರ ಜೊತೆಗೆ ಇತ್ತೀಚಿನ ವಿದ್ಯುತ್ ಬಿಲ್ಲನ್ನು ಕೂಡ ಕ್ಯಾರಿ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟನ್ನು ಸಬ್ಮಿಟ್ ಮಾಡಿದ್ಮೇಲೆ ಅವರು ಸರ್ವರಲ್ಲಿ ಅಪ್ಡೇಟ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು SMS ಬರುತ್ತೆ, ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತೇಳಿ. ಸೊ ಅದು ಬಂದಿದೆಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಒಂದು SMS ಬಂದಿದೆ ಅಂತಂದರೆ ಇಲ್ಲಿಗೆ ನಿಮ್ಮ ಕೆಲಸ ಕಂಪ್ಲೀಟ್ ಆದಂಗೆ. ಸೊ ಯಾರೆಲ್ಲ ಇನ್ನೂ ಈ ಒಂದು ಗೃಹಜ್ಯೋತಿ ವೆರಿಫಿಕೇಷನ್ ಪ್ರೊಸೆಸ್ ಕಂಪ್ಲೀಟ್ ಮಾಡಿಸಿಲ್ಲ, ಆಗಸ್ಟ್ 31 ಡೆಡ್ಲೈನ್ ಇರುತ್ತೆ. ಸೊ ಅಷ್ಟರೊಳಗೆ ಎಲ್ಲರೂ ಕೂಡ ಈ ಒಂದು ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಸ್ನೇಹಿತರೆ. ಇದೇ ಥರ ಹೊಸ ಮಾಹಿತಿಗಳಿಗೆ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ.